ರಾಜ್ಯದಲ್ಲಿ ತುಂಬಾ ಶಕ್ತಿ ದೇವತೆಗಳ ದೇವಸ್ಥಾನಗಳಿವೆ. ಕೆಲವೊಂದು ದೇವಸ್ಥಾನಗಳು ತುಂಬಾ ಪ್ರಾಮುಖ್ಯತೆ ಹಾಗೂ ಮಹತ್ವವನ್ನ ಹೊಂದಿರುತ್ತವೆ. ಅಂಥ ದೇವಸ್ಥಾನಗಳಲ್ಲಿ ಪ್ರಮುಖವಾದದ್ದು ಹೊಸಕೋಟೆಯ ಕಂಬಳಿಪುರದಲ್ಲಿರುವ ಕಾಟೇರಮ್ಮ ದೇವಿಯ ಶಕ್ತಿಪೀಠ. ಭಕ್ತರು ತಾಯಿಯನ್ನ ಅಪಾರವಾಗಿ ನಂಬಿ ಬರುವಂತ ದೇವಸ್ಥಾನ. ನಮ್ಮ ಸಮಸ್ಯೆಗಳಿಗೆ ತಾಯಿಯಲ್ಲಿಯೇ ಪರಿಹಾರ ಇದೆ ಅಂತ ನಂಬಿ ಬರ್ತಾರೆ. ಭಕ್ತರ ಕಷ್ಟಗಳನ್ನ ಮಂಜಿನಂತೆ ಕರಗಿಸೋ ಶಕ್ತಿ ತಾಯಿ ಕಾಟೇರಮ್ಮಳಿಗಿದೆ. ಈ ದೇವಸ್ಥಾನಕ್ಕೆ ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಹಲವಾರು ರಾಜ್ಯಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಬರ್ತಾರೆ. ನಮ್ಮ ಮಾಧ್ಯಮದವರು ಭಕ್ತರನ್ನ ಮಾತನಾಡಿಸಿದಾಗ ಪ್ರತಿಯೊಬ್ಬರು ತಮಗಾದ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡರು. ನೀವು ಎಷ್ಟು ವಾರದಿಂದ ಬರ್ತೀರಿ? ನಾವು ಸುಮಾರು ದಿವಸದಿಂದ ಬರ್ತಾ ಇರ್ತೀರಿ. ಇವಾಗ ಕಂಟಿನ್ಯೂ ಆಗಿ 4 ವಾರದಿಂದ ಬಂದಿದ್ದೀರಿ. ಪರವಾಗಿಲ್ಲ, ಒಂಥರ ನೆಮ್ಮದಿ ಇದೆ. ಬಂದು ಪರವಾಗಿಲ್ಲ. ನಾವು ಏನೋ ಕೇಳ್ಕೊಂಡಿದ್ದೀರಿ ಅದಾಗುತ್ತೆ ಅಂತ ಬರ್ತಾ ಇದ್ದೀರಿ. ನಮ್ಕ ಚೆನ್ನಾಗಿ ಇದಾಗಿದೆ. ಕಾಯು ನಮ್ಮ ತಾಯಿ ಕಾಟೇರಮ್ಮ, ಭದ್ರಕಾಳಿ ರೂಪ ತಾಳಿ ಬಂದಾಳಮ್ಮ. ನಂಬಿ ಬಂದು ಒಮ್ಮ ಎಂದರೆ ಕೊರೆವಳು, ದುಷ್ಟ ಜನಕ್ಕೆ ಶಿಕ್ಷೆ ನೀಡಲು ಬರುವಳು. ವಿಶೇಷವಾಗಿ ಮಂಗಳವಾರ, ಗುರುವಾರ, ಭಾನುವಾರ ಹಾಗೂ ಪೌರ್ಣಮಿ ಅಮಾವಾಸ್ಯೆಗಳಲ್ಲಿ ಹೆಚ್ಚಿನ ಭಕ್ತರು ಆಗಮಿಸುತ್ತಾರೆ ಎಂದು ದೇವಸ್ಥಾನದ ಟ್ರಸ್ಟಿಯವರು ತಿಳಿಸಿದರು. ತಂದೆಯು ನೀನೇ, ತಾಯಿಯು ನೀನೇ, ಎಲ್ಲವೂ ನೀನೇ ಎಂದೇ. ನನ್ನಯ್ಯ ಬಾಳಿನ ಕಷ್ಟವ ಕಳೆವ ಬಂಧುವು ನೀನಾಗಿ ಬಂದೆ. ದೀಪವ ತಂದೆ, ಧೂಪವ ತಂದೆ, ನಿನ್ನಲ್ಲಿ ಶರಣಾಗಿ ನಿಂದೆ. ನನ್ನಯ್ಯ ಮನೆಯ ಕತ್ತಲೆ ಕಳೆಯೋ ಬಾಳಿನ ದೀಪ ನೀನಾದೆ. ನನ್ನ ಪ್ರತಿ ಕ್ಷಣದ ನೆನಪಲ್ಲೂ ನೀನೇ ಇರುವೆ, ನನ್ನ ಉಸಿರಲ್ಲಿ ಉಸಿರಾಗಿ ನೀ ತುಂಬಿರುವೆ. ನೀನೇ ಸೃಷ್ಟಿಯು, ನೀನೇ ಸರ್ವಸ್ವವು, ದಿನವೂ ಕರಡಿ ಕಾಯೋ ನನ್ನ ದೈವವೇ. 4 ವಾರದಿಂದ ನಾವೇನ್ ನೆನೆಸ್ಕೊಂಡಿದ್ದೋ ಅದು ಒಳ್ಳೇದಾಯ್ತು. ಮತ್ತೆ ಇವಾಗ್ಲೂ ಅಷ್ಟೇ ಒಳ್ಳೇದಾಯ್ತು ಅಂತಾನೆ ಬಂದಿದ್ದೀವಿ. ನಮ್ಗೇನೋ ಒಳ್ಳೇದನ್ಸಿದೆ ಅಮ್ಮ. ಹಂಗಾಗಿ ಮನಸ್ಸು ಸಮಾಧಾನ ಆಗಿದೆ ಬಂದಿದ್ದೀವಿ. ಏನಂದ್ರೆ ಒಂದು ಮನೆ ಕಟ್ಟಬೇಕಂತ ನಿಂತೋಗಿತ್ತು, ಅದು ಒಳ್ಳೇದಾಯ್ತು. ಮನಸ್ಸು ಬಂದಾಗ ಬರ್ತಾ ಇರ್ತಾರೆ. ನಾವು ಹೋಗ್ಬೇಕಂದಾಗ ನಾವು ಬರ್ತಾ ಇರ್ತೀವಿ. ಇಷ್ಟು ವಾರ ಬರ್ತೀವಿ. ಹೋಗ್ಬೇಕಂತ ಮನ್ಸು ಬಂದಾಗ ಇಲ್ಲಿ ಜೋಡಿ ಆಲದ ಮರ ಇದೆ. ಒಂದು ಮುನೇಶ್ವರ, ಒಂದು ಕಾಟೇರಮ್ಮ. ಅವರಿಗೆ ಅಡಿಕೆ ಕಟ್ಕೊಂಡು ಇದು ಪೂರ್ಣ ಫಲ ಅಂತಾರೆ ತೆಂಗಿನಕಾಯಿ ಅನ್ನೋದನ್ನ. ನಾವು 9 ವಾರ ಅನ್ಕೊಂಡು ಮನಸ್ಸಿನಲ್ಲಿ ನಮ್ಮ ಕೋರಿಕೆ ಏನಾದ್ರು ಇದ್ರೆ, ನಾನು 8 ವಾರ ಆಯ್ತು ಇವಾಗ. ನನಗೆ ಮಾಟ ಮಂತ್ರ ಮಾಡಿಸಿದ್ರು. ಅದು 3ನೇ ವಾರದಲ್ಲೇ ತಿಳಿತು ನನಗೆ. ಇಲ್ಲಿ ಬಂದಮೇಲೆ ತಿಳಿತು. 3ನೇ ಕಾಯಿ ಕಟ್ಟಿದ್ಮೇಲೆ ನಾನು ಗುರುಗಳನ್ನ ಹೋಗಿ ನೋಡಿದೆ. ಅವರು ಈಗ ಮಾಟ ಮಂತ್ರ ಮಾಡಿಸಿದ್ದಾರೆ ಎಂದು. ಈಗ ಅಮ್ಮನ ಹತ್ರನೂ ನಾನು ಕೇಳ್ಕೊಂಡೆ. 1000 ರೂಪಾಯಿ ಕಟ್ಟರೆ ಅವರು ಚೀಟಿ ಕೊಡ್ತಾರೆ. ಅದರಲ್ಲಿ ಅಪ್ಪನೇ ಕೇಳಿದ್ರೆ ಅವರು ಅದೇ ಉತ್ತರ ಕೊಟ್ಟರು. ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಅಮ್ಮನೂ ಅದೇ ಥರ ಹೇಳಿದ್ರು. ನಾನು ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಮೈಗೆ ಹುಷಾರಿಲ್ದಿರಂಗಿತ್ತು, ಹಣಕಾಸಿನ ತೊಂದರೆ,
ತುಂಬಾ ಪಾಪರ ಆಗ್ಬಿಟ್ಟಿದ್ದೀನಿ. ನಾನು ಚೆನ್ನಾಗಿದ್ದವಳು ತುಂಬಾ ಕೆಳಗೆ